ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ಗೆ ಇವತ್ತು ಬಾಲಿವುಡ್ ನಟ ಅರ್ಜುನ್ ರಾಮ್ಪಾಲ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿದರು. ದೇಶದ ಕಣ್ಮನ ಸೆಳೆಯುತ್ತಿದೆ ಸ್ಟಾರ್ಟ್ಅಪ್ ಪಾರ್ಕ್. ಯುವಕರಿಗೆ ಆಲ್ ದಿ ಬೆಸ್ಟ್ ಹೇಳಿದ ಬಾಲಿವುಡ್ ನಟ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿ ಬದಲಾಗ್ತಿದೆ. ರಾಜ್ಯ ರಾಜಧಾನಿ ಈಗ ದೇಶ ವಿದೇಶಗಳಲ್ಲಿ ತನ್ನ ಸ್ಟಾರ್ಟ್ಅಪ್ ಇನ್ನೋವೇಷನ್ ಮೂಲಕ ದಿಗ್ಗಜ ರಾಷ್ಟ್ರಗಳಿಗೆ ಟಕ್ಕರ್ ಕೊಡ್ತಿದೆ. ಇಂದಿನ ಸ್ಮಾರ್ಟ್, ಇಂಟೆಲಿಜೆಂಟ್ ಹಾಗೂ ಕ್ರಿಯೇಟಿವ್ ಯುವ ಪೀಳಿಗೆಗೆ ಹೊಸ ಚೈತನ್ಯ. ತಮ್ಮ ಐಡಿಯಾಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಬೆಂಗಳೂರಿನ ಸ್ಟಾರ್ಟ್ಅಪ್ ಪಾರ್ಕ್ ಅತ್ಯದ್ಭುತ ವೇದಿಕೆಯಾಗಿದೆ. ಹೌದು, ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ನಮ್ಮ ಬೆಂಗಳೂರಿನಲ್ಲಿ ಆರಂಭವಾಗಿದೆ. ಕಳೆದ ನವೆಂಬರ್ 7ಕ್ಕೆ ಕೋರಮಂಗಲದಲ್ಲಿ ಐಕ್ಯೂ ವೆಂಚರ್ಸ್ ಈ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನು ಲೋಕಾರ್ಪಣೆ ಮಾಡಿದೆ. ಡಿಸೆಂಬರ್ 7ರವರೆಗೂ ಭಿನ್ನ ವಿಭಿನ್ನ ಆವಿಷ್ಕಾರ, ಕಾರ್ಯಾಗಾರ, ಯುವ ಉದ್ಯಮಿಗಳ ಕಾನ್ಫರೆನ್ಸ್ಗಳ ಮೂಲಕ ರಾಜ್ಯದ ಯುವಕರ ಐಡಿಯಾಗಳಿಗೆ ಮತ್ತಷ್ಟು ಹುರುಪು ನೀಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಫೆಸ್ಟಿವಲ್ನ 7ನೇ ದಿನ. ಇಂದು ಅನೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿತ್ತು. ಇಂದಿನ ಕಾರ್ಯಾಗಾರದಲ್ಲಿ ಬಾಲಿವುಡ್ ನಟ ಅರ್ಜುನ್ ರಾಮ್ಪಾಲ್ ಭಾಗಿಯಾಗಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದ್ರು. ಇಂದಿನ ಕಾರ್ಯಕ್ರಮಗಳನ್ನು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ ಬಾಲಿವುಡ್ ನಟ ಅರ್ಜುನ್ ರಾಮ್ಪಾಲ್ ಈ ಸ್ಟಾರ್ಟ್ಅಪ್ ಪಾರ್ಕ್ ಬಗ್ಗೆ ಹೇಳಿದ್ದು ಹೀಗೆ. It's lovely to be here, and to all the people who've come here with ideas, to all the people who want to start their startups, from my heart I wish you all the best, and I hope you get tremendous amount of success, and whatever investment you get from here, I hope you can quadruple it and return it and have a very, very successful life. So God bless, good luck. Bangalore has always been a pioneer of whether it is IT, whether it is music, or whether it is any form of art and culture. The city and Karnataka as a state has given India a whole lot in every sphere and walk of life. So good luck to all of you, and congratulations once again to the Startup Park. ಇನ್ನು ಡಿಸೆಂಬರ್ 7ರವರೆಗೂ ಇದೇ ರೀತಿ ವಿವಿಧ ಕಾಂಕ್ಲೇವ್ಗಳನ್ನು ಹಾಗೂ ಸ್ಟಾರ್ಟ್ಅಪ್ ನಡೆಯಲಿದ್ದು ಸಾವಿರಾರು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.